ಅದೇ ನಾವು ITI ಮಾಡ್ಕೊಂಡಿದ್ವಿ. ITI ಆಯ್ತು, ಜಾಬು ಎಲ್ಲೂ ಹೋಗಿಲ್ಲ. ಸುಮ್ಮನೆ ಅಲ್ಲೆಲ್ಲ ಜಾಬ್ ಹೋಗಿ ಒಬ್ರು ಕೈಗೆ ಕೆಲಸ ಮಾಡಿಕೊಂಡು ಏನಕ್ಕೆ ಅವರು ಸುಮ್ಮನೆ ನಮಗೆ 10ರಿಂದ 15,000 ರೂಪಾಯಿ ಸಂಬಳ ಕೊಡ್ತಾರೆ, ಅದು ನಮಗೆ ಸಾಲದಿಲ್ಲ. ಅದರಿಂದ ನಮಗೆ ಕೃಷಿ ಒಳ್ಳೆ ಅನುಕೂಲ ಆಗೋದ್ರಿಂದ ನಮಗೆ ಇದರಲ್ಲಿ ತುಂಬ ಕಷ್ಟಪಡ್ತೀವಿ ರೀ. ಇದರಲ್ಲೇ ಕಷ್ಟಪಟ್ಟು ಇದರಲ್ಲಿ ಅದಕ್ಕಿಂತ ಡಬ್ಬಲ್ ಇದನ್ನ ಪ್ರಾಫಿಟ್ ಐತೆ ಇದರಲ್ಲಿ ಕೃಷಿಯಲ್ಲಿ. ಅದರಿಂದ ನಾವು ಕೃಷಿನೇ ಅವಲಂಬಿಸ್ಕೊಂಡು ನಮ್ಮ ಜೀವನದಲ್ಲಿ ಇದೇ ನಮಗೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಮಾಡೋ ಬದಲು ಇಲ್ಲೇ ಅಷ್ಟು ಕೆಲಸ ಇಲ್ಲೇ ಕಷ್ಟ, ಅದಕ್ಕಿಂತ ಇಲ್ಲೇ ಕಷ್ಟ ಬಿದ್ದರೆ ಇಲ್ಲೇ ನಮಗೆ ಬರುತ್ತೆ, ಇದು ಇಲ್ಲೇ ಒಳ್ಳೆ ಫಲ ಸಿಗುತ್ತೆ. ಅದರಿಂದ ನಮಗೆ ಇದೇ ಕೃಷಿನೇ ನಮಗೆ ಸ್ವಾವಲಂಬಿಯಾಗಿ ನಾವು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ಅಂದರೆ ತುಂಬ ಗಾಸಿ ಇದೆ, ಕಷ್ಟಪಡಬೇಕು. ಅದೇನು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದರಿಂದ ನಮಗೆ ಅದ್ರ ಪ್ರಕಾರ ನಾವು ಕಷ್ಟ ಬಿದ್ದು ತುಂಬಾ ಮಾಡ್ತೀವಿ. ಅದರಿಂದ ನಮಗೆ ಒಳ್ಳೆ ಫಲ, ಶ್ರಮ ಬಿದ್ದರೆ ಇವತ್ತು ರೈತ ಚೆನ್ನಾಗಿರ್ಬೋದು. ಶ್ರಮ ಬೀಳೋದ್ರಿಂದ ಅದರಿಂದನೇ ನಮಗೆ ತುಂಬಾ ಫಲ ಸಿಗುತ್ತೆ. ಅದೇ ನಾವು ಅಡಿಕೆ ಬೆಳೆದಾಲೆ 20 ವರ್ಷ ಆಗಿದೆ. ಅಡಿಕೆ ಬೆಳೆ 20 ವರ್ಷದಿಂದನೂ ಇದೆ ನಮ್ಮದು. 250-300 ಗಿಡ ನಾಟಿ ಮಾಡಿದ್ದೀವಿ. ಮತ್ತು ಈ ಅಡಿಕೆ ಬಂದು 3 ವರ್ಷ ಆಗಿದೆ. ಮತ್ತು ತಿರ್ಗಾ 500 ಸಸಿ ನಾಟಿ ಮಾಡಿದ್ದೀವಿ. ಅದರಿಂದ 550 ಗಿಡಕ್ಕೆ ನಮಗೆ ಅಲ್ಲಿಗೆ 5 ಕ್ವಿಂಟೋಲು 6 ಕ್ವಿಂಟೋಲ್ ಅಡಿಕೆ ಬರುತ್ತೆ ಒಂದು ವರ್ಷದಲ್ಲಿ. ಅದರಿಂದ ನಮಗೆ ತುಂಬ 1 ಕ್ವಿಂಟೋಲ್ ಬಂದು 30,000-40,000 ರೂಪಾಯಿ ಕ್ವಿಂಟೋಲ್ ಹೋಗ್ತಾಯಿದೆ. ಅದರಿಂದ ಅಡಿಕೆ ಬೆಳೆಯಲು ತುಂಬಾ ಇದಿದೆ. ಅದರಿಂದ ಅಡಿಕೆ ಬೆಳೆ ಒಳ್ಳೆ ಬೆಳೆಯಾಗಿದೆ. ಕೃಷಿಕರಿಗೆ, ಬೆಳೆಯೋರಿಗೆ ಅಡಿಕೆ ಬೆಳೆನೂ ಕೂಡ ಒಂದು ಒಳ್ಳೆ ಬೆಳೆಯಾಗಿ ನಮಗೆ ಬಂದಿದೆ. ಅದರಿಂದ ಕೃಷಿಕರು ಅಡಿಕೆ ಬೆಳೆ ಬೆಳೆಯೋದು ತುಂಬಾ ಉತ್ತಮವಾದ ಬೆಳೆ ಅಂತ ಹೇಳ ಬಯಸ್ತೇವೆ. ಅದರಿಂದ ಬೆಳೆದ್ರೆ ತುಂಬಾ ಅನುಕೂಲ ಆಗುತ್ತೆ, ಮತ್ತು ತುಂಬಾ ಮುಂದುವರಿಬೋದು. ಅಡಿಕೆ ಬೆಳೆ ಬೆಳೆದ್ರೆ ಅದು ತುಂಬ ಯಾವಾಗಲೂ ಕೂಡ ಅದು ಮಾರ್ಕೆಟಿಂಗಲ್ಲೂ ತುಂಬಾ ರೇಟ್ ಇರುತ್ತೆ. ಅದು ಅಂತ ಇದೇನು ಇಳಿಯಲ್ಲ. ನಮ್ಮ ರೈತರು ಯಾರು ಅದನ್ನು ಕಂಡಮ್ ಏನು ಮಾಡೋಂಗಿಲ್ಲ. ಅದರಿಂದ ಅದು ಅಡಿಕೆ ಬೆಳೆ ಕಮ್ಮಿ ಅಂದರೆ 30,000-40,000 ರೂಪಾಯಿ ಇದ್ದೇ ಇರುತ್ತೆ ಕ್ವಿಂಟೋಲು. ಅಡಿಕೆ ಬೆಳೆ ಬೆಳೆಯೋಕ್ಕೆ ಸ್ವಲ್ಪ 5 ವರ್ಷವರೆಗೂ ಕಾಪಾಡಬೇಕು ಅವನ್ನ. ಆಮೇಲೆ ಬೆಳೆ ಬಂದಮೇಲೆ ವರ್ಷನೂ ಒಳ್ಳೆ ಅದು ಇಳುವರಿ ಬಂದು ಚೆನ್ನಾಗಿ ಅಲ್ಲಿಗೆ ಅದಕ್ಕೆ ವರ್ಷಕ್ಕೆ 25,000-30,000 ರೂಪಾಯಿ ಒಂದು ಎಕರೆಗೆ ದನಿನ ಗೊಬ್ಬರ ಹೊಡ್ಸಿದ್ರೆ ಅದು ಆಟೋಮೆಟಿಕಲಿ ಚೆನ್ನಾಗಿ ಬರುತ್ತೆ. ಗೊಬ್ಬರ ಅಷ್ಟು ಹಾಕಿದ್ರೆ ಸಾಕು. ಒಂದು 10 ಟ್ಯಾಕ್ಟ್ರ್ ಗೊಬ್ಬರ ಹೊಡ್ಸಿದ್ರೆ ಒಂದು ಎಕರೆಗೆ ಚೆನ್ನಾಗಿ ಅಡಿಕೆ ಬೆಳೆ ಬರುತ್ತೆ. ಒಂದು ಎಕರೆಗೆ 10-15 ಕ್ವಿಂಟಲ್ ಅಡಿಕೆ ಇದು ಮಾಡ್ಬೋದು. ಅದರಿಂದ ಅಡಿಕೆ ಬೆಳೆಯಲ್ಲಿ ತುಂಬಾ ಇದಿದೆ. ಮತ್ತು ಏನಪ್ಪ ಅಂದರೆ ಅದೊಂದೇ ಬೆಳೆ ಬೆಳೆಯೋಕ್ಕಾಗಲ್ಲ. ಅದರೊಳಗಡೆ ಬಾಳೆ ಬೆಳೆದ್ರೂ ತುಂಬ ಇದಿದೆ. ಆಮೇಲೆ ಸರ್ಕಾರ ಎಲ್ಲ ತುಂಬ ಸಬ್ಸಿಡಿ ಕೊಡ್ತಾಯಿದೆ ಬಾಳೆ ಬೆಳೆಗೆ. 1 ಎಕರೆಗೆ 40,000 ರೂಪಾಯಿ ಸಬ್ಸಿಡಿ ಇದೆ ಬಾಳೆ. ಅದರಿಂದ ಬಾಳೆ ಬೆಳ್ಕೊಂಡ್ರೆ ಅದರಲ್ಲಿ ಎರಡನ್ನೂ ಬೆಳ್ಕೊಂಡ್ರೆ ತುಂಬಾ ಇದು ಲಾಭದಾಯಕವಾಗಿ ಮಾಡ್ಬೋದು. ಅದರಿಂದ ಅಡಿಕೆದಲ್ಲಿ ಬಾಳೆ ಬೆಳೆದ್ರೂ ತುಂಬಾ ಇದಿದೆ. ಎಲ್ಲ ಡ್ರಿಪ್ಪಲ್ಲಿ ಮಾಡಿ, ಡ್ರಿಪ್ಪಿಂಗ್ ಬದ ಕಟ್ಬಿಟ್ಟು ಅದಕ್ಕೆ ಬೇಸಾಯ ಮಾಡಿ ಅದಕ್ಕೆ ನೀರು ಹಾಯಿಸಿ ಅದನ್ನು ಒಂದು ಎಕರೆ ಅಡಿಕೆಗೆ ಬೋರ್ ನೀರು ಅವಶ್ಯಕತೆ ಏನು ಅಷ್ಟೊಂದು ಬೇಕಾಗಿಲ್ಲ. 1-2 ಇಂಚು ನೀರಿದ್ರೂ ಕೂಡ ತುಂಬಾ ಬೆಳಿಬೋದು. 1 ಎಕರೆ ಮೇಂಟೈನ್ ಮಾಡ್ಬೋದು. ಅದರಿಂದ ಅಡಿಕೆಯಲ್ಲಿ ಬಾಳೆ ಬೆಳೆದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ ರೀ. ಆಮೇಲೆ ನಾವು ಅಷ್ಟು ITI ಮಾಡಿದ್ದು. ಆಮೇಲೆ ಎಲ್ಲೂ ಜಾಬ್ ಎಲ್ಲೂ ಹೋಗಿಲ್ಲ. ಅದಕ್ಕೆ ಅಡಿಕೆ ಇದು ಬೆಳ್ಕೊಂಡಿದ್ವಿ. ಸುಮ್ಮನೆ ಏನು ಓದ್ಕೊಂಡಿದ್ರು ಆಗಲ್ಲ. ಅದಕ್ಕೆ ನಾವು ಕೃಷಿ ಇದರಲ್ಲೇ ಫೀಲ್ಡಲ್ಲೇ ಚೆನ್ನಾಗಿದೆ ಅಂತ ನಮಗೂ ಇದಾಗಿ ನಾವು ಇದರಲ್ಲೇ ಇದು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ ರೀ. ಅದರಿಂದ ಎಲ್ಲ ಮುಂದಿನ ಯುವ ಪೀಳಿಗೆಯವರು ಕೂಡ ವ್ಯವಸಾಯ ಮಾಡಬೇಕು. ಅದರಲ್ಲಿ ತುಂಬಾ ಲಾಭದಾಯಕವಾದ ಇದಿದೆ. ಅದರಿಂದ ಲಾಭವೂ ಇದೆ, ತುಂಬ ಚೆನ್ನಾಗೂ ಇರ್ಬೋದು ಮುಂದೆ. ಅದರಿಂದ ಕೃಷಿನ ಅಷ್ಟೊಂದು ಇದರಲ್ಲಿ ಕೆಲವರು ಏನಪ್ಪ ಅಂದರೆ ಸುಮ್ಮನೆ ಬೇಜವಾಬ್ದಾರಿ ಅಂತಾರೆ. ಕೃಷಿ ಅಂದರೆ ಅಷ್ಟೊಂದು ಸುಮ್ಮನೆ ಏನೂ ಇಲ್ಲ ಅಂದ್ಕೊಂಬಿಟ್ಟಿರ್ತಾರೆ. ಅದರಲ್ಲಿ ಏನಂತ ಇದಿಲ್ಲ, ಸುಮ್ಮನೆ ಗಾಸಿ ಅಂತ. ಇದು ಕೃಷಿಲಿ ಗಾಸಿ ಬಿದ್ರೂ ಅಷ್ಟೇ ನಮಗೆ ತುಂಬಾ ಇದಿದೆ, ಪ್ರಾಫಿಟ್ ಇದೆ. ಅದರಿಂದ ಕೃಷಿ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಅದರಿಂದ ಕೃಷಿನ ಮಾಡಿದ್ರೆ ಒಳ್ಳೆ ಮುಂದೆ ಬರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ.
ಅದರಿಂದ ಬಾಳೆ ಮತ್ತು ಬಾಳೆಲ್ಲೂ ಬೆಳೆದ್ರೂ ಅಡಿಕೆ ಗಿಡದಲ್ಲಿ ಅದರಿಂದನೂ ತುಂಬಾ ಒಳ್ಳೆಯ ಲಾಭದಾಯಕ ಇದೆ. ಒಂದು ಗೊನೆ ಏನಿಲ್ಲ ಅಂದರೂ 10-12 kg ಕಮ್ಮಿ ಅಂದರೆ ಮಿನಿಮಮ್ ಬಂದೇ ಬರುತ್ತೆ. ಅದು ಚೆನ್ನಾಗಿ ಬೆಳೆದು ಮಾರ್ಕೆಟಿಂಗು ಚೆನ್ನಾಗಿರುತ್ತೆ. ಏಲಕ್ಕಿ ಬಾಳೆ ಬೆಳೆದ್ರೆ ಒಳ್ಳೆ ಇದು ಬರುತ್ತೆ, ಅಡಿಕೆ ಗಿಡಕ್ಕೂ ಏನಾಗಲ್ಲ. ಅದರಿಂದ ಒಂದೇ ಭೂಮಿ ಎಲ್ಲ ಈಗ ಅಕಸ್ಮಾತ್ ಕೆಲವರಿಗೆ 1 ಎಕರೆ ಅರ್ಧ ಎಕರೆ ಎಲ್ಲ ಇರುತ್ತೆ, ಅಂಥವ್ರು ಬಾಳೆ ಬೆಳಿಬೇಕು ಅಂದರೆ ಅದರಲ್ಲೇ ಎಲ್ಲ ಥರನೂ ಬೆಳ್ಕೊಂಡು ಮೇಂಟೈನ್ ಮಾಡಿದ್ರೆ ಅದರಲ್ಲೇ ನಾವು ಹೆಚ್ಚು ಸಂಪಾದನೆ 1 ಎಕರೆಯಲ್ಲೇ ಮಾಡ್ಬೋದು ಅಂತ. ಅದೇ ನಾವು ಬಂದು ಟೋಟಲಾಗಿ 500 ಗಿಡ ಹಾಕಿದ್ದೀವಿ ರೀ. 500 ಗಿಡದಲ್ಲಿ ಈಗ 250 ಗಿಡ ಫಸಲು ಬಂದಿದೆ. ಇದು ಇನ್ನು 250 ಗಿಡ ಅದು ಫಸಲು ಮೊನ್ನೆ ಒಂದು 3 ವರ್ಷದಿಂದ ಹಾಕಿದ್ದೀವಿ ರೀ. ಇದು ಅದರಲ್ಲಿ ಬಾಳೆನೂ ಬೆಳೆದಿದ್ದೀವಿ. ಅದು ಬಾಳೆ 8 ಅಡಿ ಗ್ಯಾಪಲ್ಲಿ ನಾವು ಅಡಿಕೆ ಮರ ನಾಟಿ ಮಾಡಿದ್ದೀವಿ. ಅದ್ರ ಸೆಂಟ್ರಲ್ಲಿ ಬಾಳೆ ಬೆಳೆದಿದ್ದೀವಿ ರೀ. ಅಂದರೆ ಅದ್ರ ಅಡಿಕೆ ಮರ 8 ಅಡಿ ಪ್ಲಸ್ಸು ಸೆಂಟ್ರ್ ಮಧ್ಯೆ ಗ್ಯಾಪ್ ಬರುತ್ತಲ್ಲ, ಅದರಲ್ಲಿ ಆ ಗ್ಯಾಪಲ್ಲಿ ಬಾಳೆ ಹಾಕಿದ್ದೀವಿ ರೀ. ಅಲ್ಲಿ ಹಾಕಿದ್ರೇ ಒಳ್ಳೆ ಇಳುವರಿ ಬರುತ್ತೆ. ಸುಮ್ಮನೆ ಬುಡದಲ್ಲಿ ಅದಕ್ಕೆ ಅಡಿಕೆ ಮರಕ್ಕೂ ತೊಂದರೆ ಆಗಬಾರ್ದು, ಬಾಳೆ ಗಿಡಕ್ಕೂ ತೊಂದರೆ ಆಗಬಾರ್ದು. ಕರೆಕ್ಟು 2 ಅಡಿಕೆ ಗಿಡ ಏನಿರುತ್ತೆ 8 ಅಡಿ ಅದರ ಸೆಂಟ್ರಲ್ಲಿ ಹಾಕಿದ್ರೆ ತುಂಬಾ ಅದು ಚೆನ್ನಾಗಿ ಇಳುವರಿ ಬರೋಕ್ಕೆ ಉಪಯುಕ್ತವಾಗುತ್ತದೆ. ಅದರಿಂದ ಅಡಿಕೆ ಗಿಡದಲ್ಲಿ ಬಾಳೆ ಬೆಳೆಯೋದು ತುಂಬಾ ಉಪಯುಕ್ತವಾದ ಒಂದು ಅಂಶವಾಗಿದೆ. ಕೃಷಿಕರು ಯಾವುದೇ ರೀತಿ ತೊಂದರೆ ಇಲ್ಲದೆ ಅಡಿಕೆ ಗಿಡದಲ್ಲಿ ಬಾಳೆ ಗಿಡ ಬೆಳೆದ್ರೂ ಒಳ್ಳೆಯ ಲಾಭದಾಯಕವಾಗಿ ಇದನ್ನು ಮಾಡ್ಬೋದು. ಅದೇ ನಾವು ITI ಮಾಡ್ಕೊಂಡಿದ್ವಿ. ITI ಆಯ್ತು, ಜಾಬು ಎಲ್ಲೂ ಹೋಗಿಲ್ಲರ, ಸುಮ್ಮನೆ ಅಲ್ಲೆಲ್ಲ ಜಾಬ್ ಹೋಗಿ ಒಬ್ರು ಕೈಗಳಿಗೆ ಕೆಲಸ ಮಾಡಿಕೊಂಡು ಏನಕ್ಕೆ ಅವರು ಸುಮ್ಮನೆ ನಮಗೆ 10,000-15,000 ರೂಪಾಯಿ ಸಂಬಳ ಕೊಡ್ತಾರೆ, ಅದು ನಮಗೆ ಸಾಲಲ್ದಿಲ್ಲರ. ಅದರಿಂದ ನಮಗೆ ಕೃಷಿ ಒಳ್ಳೆ ಅನುಕೂಲ ಆಗೋದ್ರಿಂದ ನಮಗೆ ಇದರಲ್ಲಿ ತುಂಬ ಕಷ್ಟಪಡ್ತೀವಿ ರೀ. ಇದರಲ್ಲೇ ಕಷ್ಟಪಟ್ಟು ಇದರಲ್ಲಿ ಅದಕ್ಕಿಂತ ಡಬ್ಬಲ್ಲು ಇದನ್ನು ಪ್ರಾಫಿಟ್ ಐತೆ ರೀ ಇದರಲ್ಲಿ ಕೃಷಿಯಲ್ಲಿ. ಅದರಿಂದ ನಾವು ಕೃಷಿನೇ ಅವಲಂಬಿಸ್ಕೊಂಡು ನಮ್ಮ ಜೀವನದಲ್ಲಿ ಇದೇ ನಮಗೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಮಾಡೋ ಬದಲು ಇಲ್ಲೇ ಅಷ್ಟು ಇಲ್ಲೇ ಕಷ್ಟ, ಅದಕ್ಕಿಂತ ಇಲ್ಲೇ ಕಷ್ಟ ಬಿದ್ದರೆ ಇಲ್ಲೇ ನಮಗೆ ಬರುತ್ತೆ, ಇದು ಇಲ್ಲೇ ಒಳ್ಳೆ ಫಲ ಸಿಗುತ್ತೆ. ಅದರಿಂದ ನಮಗೆ ಇದೇ ಕೃಷಿನೇ ನಮಗೆ ಸ್ವಾವಲಂಬಿಯಾಗಿ ನಾವು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ರೀ. ಅದರಿಂದ ನಾವು ಅಂದರೆ ತುಂಬ ಘಾಸಿ ಇದೆ, ಕಷ್ಟಪಡಬೇಕು. ಅದೇನು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದರಿಂದ ನಮಗೆ ಅದ್ರ ಪ್ರಕಾರ ನಾವು ಕಷ್ಟ ಬಿದ್ದು ತುಂಬಾ ಮಾಡ್ತೀವಿ ರೀ. ಅದರಿಂದ ನಮಗೆ ಒಳ್ಳೆ ಫಲ, ಶ್ರಮ ಬಿದ್ದರೆ ಇವತ್ತು ರೈತ ಚೆನ್ನಾಗಿರ್ಬೋದು. ಶ್ರಮ ಬೀಳೋದ್ರಿಂದ ಅದರಿಂದನೇ ನಮಗೆ ತುಂಬಾ ಫಲ ಸಿಗುತ್ತೆ.